10-15 ವರ್ಷ ಹಳೆ ಗಾಡಿ ಏನಾರ ಓಡಿಸ್ಕೊಂತ ನೀವು ಪೊಲೀಸರಿಗೆ ಸಿಕ್ಕ್ರಿಪ್ಪ ಅಂತಂದ್ರೆ ನಿಮ್ ಗಾಡಿನ ಮೊದಲ ಸೀಸ್ ಮಾಡಿ ಸ್ಕ್ರಾಪ್ ಮಾಡ್ತಾರ. ಇಂಡಿಯಾದಾಗ 10-15 ವರ್ಷ ಹಳೆ ಗಾಡಿನ ಓಡಿಸೋದು ಬ್ಯಾಂಡ್ ಐತಿ. ಅದೇ ಸೇಮ್ ಗಾಡಿ ಜಪಾನ್, ಚೈನಾ, ಯುರೋಪ್ ಒಳಗ 30-40 ವರ್ಷ ತನೂ ನೀವು ಓಡಿಸಬಹುದು. ಇಂಡಿಯಾದಾಗ ಎದಕ್ ಬ್ಯಾನ್ ಪಾ ಅಂತಂದ್ರೆ ಪೊಲ್ಯೂಷನ್ ಸಲುವಾಗಿ. ಅವ್ರ ದೇಶದಾಗ ಪೊಲ್ಯೂಷನ್ ಆಗಂಗಿಲ್ಲ, ನಮ್ ದೇಶದಾಗ ಅಷ್ಟ ಪೊಲ್ಯೂಷನ್ ಆಕೈತಾನೆ. ಈಗ ಸದ್ಯ ದಲ್ಲಿ ಅಂತ ಸಿಟೀಸ್ ಒಳಗ 15 ವರ್ಷದ ಹಳೇದ ಡೀಸೆಲ್ ಕಾರ್ಸ್ ಮತ್ತೆ 10 ವರ್ಷದ ಹಳೇದ ಪೆಟ್ರೋಲ್ ಕಾರ್ಸ್ ಮ್ಯಾಗ ಕಂಪ್ಲೀಟ್ ಬ್ಯಾಂಡ್ ಐತಿ. ಅದು ಯಾಕೆ? ಪೊಲ್ಯೂಷನ್ ಸಲುವಾಗಿ. ಗಾಡಿ ಚಲೋ ಐತಿ, ಪೊಲ್ಯೂಷನ್ ಟೆಸ್ಟ್ ಪಾಸ್ ಆಕೈತಿ, ಮತ್ತೆ ಅದ ಸೇಮ್ ಜಪನೀಸ್ ಇಂಜಿನ್ ಐತಿ, ಆದ್ರೂ ಗಾಡಿ ಬ್ಯಾಂಡ್ ಐತಿ. ಗಾಡಿನ ಸ್ಕ್ರಾಪ್ ಮಾಡ್ಬೇಕು. ಇದರಾಗ ಒಂದು ಚೊಕ್ಕ ಕ್ಲಾರಿಟಿ ಸಿಕ್ತ. ಏನಪ್ಪಾ ಅಂತಂದ್ರೆ ಗಾಡಿದೇನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಗಾಡಿದ ಪ್ರಾಬ್ಲಮ್ ಇಲ್ಲಪ್ಪ ಅಂತಂದ್ರೆ ಎದ್ರ ಪ್ರಾಬ್ಲಮ್ ಐತಿ ಕಮೆಂಟ್ ಮಾಡ್ರಿ. ನಮ್ ದೇಶದಾಗ ಕಾರ್ ಬರೀ ಒಂದು ಟ್ರಾನ್ಸ್ಪೋರ್ಟೇಷನ್ ಮೋಡ್ ಅಲ್ಲ, ಅದೊಂದು ಆಸ್ಪಿರೇಷನ್ ಐತಿ. ಎಷ್ಟೊಂದ್ ಜನ ಕನಸು ಕಟ್ಕೊಂಡು ಎಷ್ಟೋ ವರ್ಷ ರೊಕ್ಕ ಸೇವ್ ಮಾಡಿ ಎಷ್ಟೋ ವರ್ಷ EMI ತುಂಬಿ ಗಾಡಿ ತಗೊಂಡಿರ್ತಾರ. 10-15 ವರ್ಷದೊಳಗ ಅವ್ರ ಗಾಡಿ ಮತ್ತು ಅವ್ರ ಕನಸು ಎರಡೂ ಸ್ಕ್ರಾಪ್.